ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ನಿಮ್ಮೆಲ್ಲರನ್ನ ಈ ದಿನದಲ್ಲಿ ಹೃದಯದ ಅಂತರಾಳದಿಂದ ನಮ್ಮ ಕರ್ತನು ನಮ್ಮನ್ನು ಪೋಷಿಸುವವನು, ಈ ದಿನ ಹೊಸ ದಿನವನ್ನು ನೋಡುವಂತೆ ಮಾಡಿದ ಕರ್ತನಿಗೆ ಸ್ತೋತ್ರ ಮಾಡುವುದೊಟ್ಟಿಗೆ ದೇವರ ವಾಕ್ಯಗಳನ್ನು ಆಲಿಸಲಿಕ್ಕೆ ಸಿದ್ಧ ಮನಸ್ಸಿನಿಂದ ಬಂದ ಚಿಕ್ಕವರನ್ನು ಹಿರಿಯರನ್ನು ದೇವಭಕ್ತರಾದ ನಿಮ್ಮೆಲ್ಲರನ್ನ ವಂದಿಸ್ತೇನೆ. ಹೇಗಿದ್ದೀರಾ? ದೇವಾದಿದೇವನ ಕೃಪೆ ಕರುಣೆ ನಿಮ್ಮನ್ನು ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡು ನಡೆಸುತ್ತಾ ಇದೆಯಲ್ಲ, ಅದಕ್ಕಾಗಿ ನಾನು ದೇವಾದಿದೇವನಿಗೆ ಸ್ತೋತ್ರ ಮಾಡುತ್ತೇನೆ. ಅನುದಿನವೂ ಆತನು ತನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಪ್ರೇರೇಪಣೆ ಮಾಡಿ ಆಧರಣೆ ಮಾಡಿ ಧೈರ್ಯವನ್ನು ಕೊಡುವಂಥವನು ಆಗಿದ್ದಾನೆ. ಬನ್ನಿ ಈ ದಿನದ ದೇವರ ವಾಕ್ಯಕ್ಕೆ ಹೋಗೋಣ. ದೇವಜನರೇ, ನಿಮಗೆಲ್ಲ ಗೊತ್ತಿದೆ, ನಾವು ಮಾತನಾಡುವಂಥ ಮಾತುಗಳ ಮೂಲಕ, ಮಾಡುವ ಕ್ರಿಯೆಗಳ ಮೂಲಕ ನಾವು ಬೇರೊಬ್ಬರಿಗೆ ಏನನ್ನು ಬಯಸುತ್ತೇವೋ, ಏನನ್ನು ಆಶೀರ್ವದಿಸುತ್ತೇವೋ ಅದು ಖಂಡಿತ ಹಿಂತಿರುಗಿ ಬಂದೇ ಬರುತ್ತದೆ. ನಾವು ಶಪಿಸಿ ಶಾಪ ಹಾಕಿ ಕೆಟ್ಟದ್ದನ್ನು ಬಯಸಿದರೆ ಖಂಡಿತ ಆ ನೋವನ್ನು ನಾವು ಅನುಭವಿಸುತ್ತೇವೆ. ದೇವರ ವಾಕ್ಯ ನಮಗೆ ಒಳ್ಳೆಯ ಸಲಹೆ ಕೊಡುತ್ತದೆ. ನಿನಗೆ ಮುಂದೆ ಒಳ್ಳೆಯದು ಹಿಂತಿರುಗಿ ಬರಬೇಕಾದರೆ ಈಗಲಿಂದಲೇ ಒಳ್ಳೆಯದನ್ನು ಮಾತನಾಡು, ಒಳ್ಳೆಯದನ್ನು ಮಾಡುತ್ತಿರು, ಒಳ್ಳೆಯದನ್ನು ನೆನೆಸುತ್ತಿರು, ಬಯಸುತ್ತಿರು. ಒಂದು ದಿವಸ ನೀನು ಮಾಡಿದ್ದು ಹಿಂತಿರುಗಿ ಬರುತ್ತದೆ. ಎಷ್ಟೋ ಜನರು ಗಾದೆ ಮಾತಿನಲ್ಲಿ ಹೇಳುತ್ತಾರೆ, ಮಾಡಿದ್ದುಣ್ಣು ಮಾರಾಯ ಎಂಬುದಾಗಿ. ಅಂದರೆ ನೀನು ಏನು ಮಾಡ್ತೀಯೋ ಅದು ಖಂಡಿತ ಹಿಂತಿರುಗಿ ನಿನಗೆ ಬರುತ್ತದೆ ಎಂಬುದಾಗಿ. ಇವತ್ತು ಅದ್ಭುತವಾದ ಉದಾಹರಣೆಗಳ ಮೂಲಕವಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಕೊನೆವರೆಗೂ ವಿಡಿಯೋ ನೋಡ್ರಿ, ಇಷ್ಟವಾದರೆ ಬೇರೆಯವರಿಗೆ ನೀವು ಕಳಿಸಿಕೊಡ್ರಿ. ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ರೂತಳ ಗ್ರಂಥ 1ನೇ ಅಧ್ಯಾಯ 8ನೆಯ ವಚನ. ಯೆಹೋವನು ನಿಮ್ಮನ್ನು ಪ್ರೀತಿಸಿ ನಿಮಗೆ ಕೃಪೆ ಮಾಡಲಿ ಅಂದಳು. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ. ದೇವಜನವೇ, ಬಚ್ಚಿಟ್ಟುಕೊಂಡು ಮಡಚಿಟ್ಟುಕೊಂಡ ಕೈ ಯಾವುದನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ನಾವೇನಾದರೂ ಪಡ್ಕೊಳ್ಬೇಕಾದ್ರೆ ನಮ್ಮ ಕೈ ಈ ರೀತಿ ಓಪನ್ ಆಗಿರಬೇಕು, ಹಿಂಗಿರಬಾರ್ದು. ಅಂದರೆ ಅದರ ಅರ್ಥ, ನಾನು ಕೊಡಲ್ಲ ಎಂದು ನಾವು ಮುಷ್ಟಿ ಹಿಡಿದುಕೊಂಡ್ರೆ ನಮಗೆ ಬರಲ್ಲ. ಯಾವಾಗ ನಮ್ಮ ಕೈಯಲ್ಲಿರುವುದನ್ನು ನಾವು ಬಿಡುತ್ತೇವೋ ನಮ್ಮ ಕೈ ಖಾಲಿ ಇರುತ್ತದೆ, ನಮ್ಮ ಕೈ ಮತ್ತೆ ತುಂಬುವಂಥದ್ದು ಆಗಿರುತ್ತದೆ. ದೇವಜನವೇ, ಇಲ್ಲಿ ಈ ಘಟನೆಯಲ್ಲಿ ನೀವು ನೋಡಿದರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತದೆ. ಈ ಸ್ತ್ರೀ ಅಂದರೆ ಯಾರು, ನಹೋಮಿ ಎಂಬ ಸ್ತ್ರೀ ಬಹಳ ಕಷ್ಟವನ್ನು ಅನುಭವಿಸಿ, ನಷ್ಟವನ್ನು ಅನುಭವಿಸಿ, ನೋವನ್ನು ಅನುಭವಿಸಿ, ಎಲ್ಲವನ್ನೂ ಕಳೆದುಕೊಂಡು ಒಂಟಿ ಜೀವಿತ ಜೀವಿಸುತ್ತಾ ಇನ್ನು ಮುಂದೆ ಭವಿಷ್ಯವಿಲ್ಲ, ನಿರೀಕ್ಷೆ ಇಲ್ಲ ಎಂದು ಹೋಗುತ್ತಿದ್ದಂಥ ಆಕೆಯ ಜೀವಿತದಲ್ಲಿ 2 ವ್ಯಕ್ತಿಗಳು ಮಾತ್ರ ಉಳಿದಿದ್ದಾರೆ. ಆ 2 ವ್ಯಕ್ತಿಗಳು ತನ್ನ ಮಕ್ಕಳು ಯಾರಿದ್ದಾರಲ್ಲ, ಗಂಡು ಮಕ್ಕಳು ಸತ್ತ ಅವರ ಹೆಂಡತಿಯರು ವಿಧವೆಯರು. 3 ಜನ ವಿಧವೆಯರು ಒಂದು ಮನೆಯಲ್ಲಿದ್ದಾರೆ. ಒಂದು ಪಿಳ್ಳೆ ಇಲ್ಲ, ಒಂದು ಗಂಡು ಮಗ ಇಲ್ಲ, ಗಂಡಸಿಲ್ಲ. 3 ಕೂಡ ವಿಧವೆಯರು. ನಹೋಮಿಗೆ ಅನಿಸ್ತಾ ಇದೆ, ಅಯ್ಯೋ ನಮ್ಮ ಈ 3 ಜನರ ಜೀವಿತ ಈ ಥರ ಆಗೋಯ್ತಲ್ವಾ, ಇನ್ನು ನನ್ನದೇನೋ ಪರಿಸ್ಥಿತಿ ಮುಗಿದೋಯ್ತು, ಊರು ಹೋಗುವಂತ ಇದೆ, ಕಾಡು ಬಾ ಅಂತ ಇದೆ, ಮುಕ್ತಾಯದ ಹಂತಕ್ಕೆ ಬಂದ್ಬಿಟ್ಟಿದ್ದೀನಿ. ಆದರೆ ಇವರಿದ್ದಾರಲ್ವಾ, ಇವರು ಯೌವನಸ್ಥರು. ನೀವು ವಾಕ್ಯ ಭಾಗವನ್ನು ನೋಡುವುದಾದರೆ, ಇನ್ನೇನು ಅವರು ಹಿಂತಿರುಗಿ ಯೂದಾಯದ ಬೆತ್ಲೆಹೇಮಿಗೆ ಹೋಗಬೇಕೆಂದು ದಾರಿಯಲ್ಲಿ ಹೋಗುತ್ತಿರುವಾಗ ಒಂದು ಆಲೋಚನೆ ನಹೋಮಿಗೆ ಬರುತ್ತದೆ. ನಾನು ಯಾಕೆ ಕಷ್ಟಪಡ್ತಾ ಇದ್ದೇನೆ, ನನ್ನ ಹಾಗೆ ಇವರು ಯಾಕೆ ಕಷ್ಟಪಡಬೇಕು? ಅನೇಕ ಸಾರಿ ಮನುಷ್ಯರಿಗೆ ನಾನು ಕಷ್ಟಪಡ್ತಾ ಇದ್ದೀನಿ, ನನ್ನ ಹಾಗೆ ಅವರು ಕಷ್ಟಪಡಲಿ, ನನಗೆ ಸಿಗದೇ ಇರೋದು ಅವ್ರಿಗೂ ಸಿಗಬಾರ್ದು,
ನನಗೆ ಸಂತೋಷ ಇಲ್ಲ ಅಂದರೆ ಅವ್ರಿಗೂ ಸಂತೋಷ ಇರಬಾರ್ದು. ಈ ರೀತಿಯಾದಂಥ ಮನೋಭಾವನೆಯಲ್ಲಿ ಕೆಲವು ಜನರು ಜೀವನ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ನಾವು ಗಮನಿಸುವುದಾದರೆ ಈ ನಹೋಮಿಯು ಆ ರೀತಿಯಾಗಿ ನಾನು ವಿಧವೆಯಾಗಿದ್ದೇನೆ, ನನ್ನ ಹಾಗೆ ಇವರು ಕೂಡ ಇರಲಿ, ಇವರು ಕೂಡ ಅಸಂತೋಷದಲ್ಲಿ ದುಃಖದಲ್ಲಿರಲಿ ಎಂಬುದಾಗಿ ಆಕೆ ಆಶಿಸಲಿಲ್ಲ, ಬದಲಾಗಿ ಆಶೀರ್ವದಿಸಿದಳು. ಅವರಿಗೆ ದುಃಖವನ್ನು ಆಶಿಸಲಿಲ್ಲ, ಅವರಿಗೆ ಕಣ್ಣೀರನ್ನು ಆಶಿಸಲಿಲ್ಲ, ಅವರ ಭವಿಷ್ಯವನ್ನು ಮುಕ್ತಾಯಪಡಿಸಲು ಆಶಿಸಲಿಲ್ಲ, ಬದಲಾಗಿ ಆ ಯೌವನ ಪ್ರಾಯದಲ್ಲಿರುವಂಥ ಸ್ತ್ರೀಯರ ಭವಿಷ್ಯವನ್ನು ಆಶಿಸಿದಳು, ಆಶೀರ್ವದಿಸುತ್ತಿದ್ದಾಳೆ. ಇವತ್ತು ದೇವಜನವೇ, ಯಾವಾಗ ಆಕೆಯು ನಹೋಮಿಯು ತನ್ನ ಸೊಸೆಯಂದಿರನ್ನು ಆಶೀರ್ವದಿಸುತ್ತಾಳೋ ಆಕೆಗೆ ದೈವಾಶೀರ್ವಾದವು ಉಂಟಾಯಿತು. ಈಗ ನೋಡಿ, ವಾಕ್ಯದಲ್ಲಿ ಹೇಳುತ್ತಾ ಇದೆ, ಇಬ್ಬರೂ ತನ್ನ ಸೊಸೆಯರಿಗೆ ಹೇಳುತ್ತಾ ಇದ್ದಾರೆ, ಕರ್ತನು ನಿಮ್ಮನ್ನು ಪ್ರೀತಿಸಿ, ಲೆಟ್ ಗಾಡ್ ಲವ್ ಯು, ನಿಮಗೆ ಕೃಪೆ ಮಾಡಲಿ. ಅಂದರೆ ಇನ್ನೊಂದು ಅರ್ಥದಲ್ಲಿ ಸೊಸೆಯಾಗಿರುವಂಥವರನ್ನು ಈಕೆ ಶಪಿಸುತ್ತಿಲ್ಲ, ಬದಲಾಗಿ ಆಶೀರ್ವದಿಸುತ್ತಿದ್ದಾಳೆ. ಒಂದು ವೇಳೆ ಹೇಳಬಹುದಾಗಿತ್ತು, ನಿಮ್ಮಿಂದ ನನ್ನ ಮಕ್ಕಳನ್ನು ಕಳ್ಕೊಂಡೆ, ನೀವೆಂಥವರು, ನಾನು ಕೆಟ್ಟವಳಿರ್ಬೋದು, ನನ್ನ ಗಂಡ ಸತ್ತಿರಬಹುದು, ನೀವೇನಾಯಿತು, 10 ವರ್ಷ ಆಯಿತು ಮದುವೆ ಮಾಡಿಕೊಂಡು, ಗರ್ಭಫಲವಿಲ್ಲ, ಬಂಜೆಯರು ನೀವು, ವಿಧವೆಯರು ನೀವೆಂಥ ಜೀವನ ಜೀವಿಸ್ತಾ ಇದ್ದೀರಾ. ನೋಡಿ, ಕೆಲವರು ಮನೆಗಳಲ್ಲಿ ಕೆಲವರು ಇರ್ತಾರೆ, ಅತ್ತೆಯರು, ತಾಯಂದಿರು, ಕೆಲವು ಗಂಡಸರು, ಕೆಲವು ವ್ಯಕ್ತಿಗಳಿರ್ತಾರೆ, ಯಾವಾಗ ನೋಡಿದ್ರು ನೆಗೆಟಿವ್ 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 ಅಂದರೆ ನಕಾರಾತ್ಮಕವಾಗಿ ಮಾತಾಡೋದು. ನೀನು ನಮ್ಮ ಮನೆಗೆ ಬಂದಿದ್ದೇ ಹಿಂಗಾಗೋಯ್ತು, ನಿನ್ನಿಂದಲೇ ನನ್ನ ಮಗ ಕೆಟ್ಟೋದ, ನಿನ್ನಿಂದಲೇ ನನ್ನ ಮನೆ ಈಗ ಆಗೋಯ್ತು ಅಂದರೆ ಅದರ ಅರ್ಥ ಏನು, ನಡೆದಿರುವ ಎಲ್ಲದಕ್ಕೂ ನೀನೇ ಕಾರಣ ಅನ್ನೋ ರೀತಿಯಲ್ಲಿ ಎಲ್ಲ ತಪ್ಪುಗಳನ್ನು, ಎಲ್ಲ ವಿರೋಧಗಳನ್ನು ಅವರ ಮೇಲೆ ಹಾಕಿ ಗೂಬೆ ಕೂರಿಸಿ ಎಲ್ಲ ನಿನ್ನಿಂದಲೇ ಅನ್ನಬಹುದಾಗಿತ್ತು. ಆದರೆ ಶಪಿಸಲಿಲ್ಲ, ಬದಲಾಗಿ ಆಶೀರ್ವದಿಸಿದಳು. ಇದಕ್ಕೆ ಏನು ಪ್ರತಿಫಲ ಬರುತ್ತದೆ? ನಾವು ಈ ರೀತಿ ಮಾಡೋದ್ರಿಂದ ಏನಾದರೂ ಬರುತ್ತಾ? ನೋಡಿ, ಬೈಯುವುದರಿಂದ, ಶಪಿಸುವುದರಿಂದ, ಅವರು ಕೆಟ್ಟೋಗುವುದರಿಂದ, ಅವರಿಗೆ ನೋವಾಗುವುದರಿಂದ, ಅವರು ನಷ್ಟ ಹೊಂದುವುದರಿಂದ ನಿನಗೇನು ಬರುತ್ತೆ? ಏನು ಖುಷಿ. ಅವರು ನೊಂದರೆ, ಅವರು ಕಣ್ಣೀರಿಟ್ಟರೆ, ಅವರು ನಷ್ಟಪಡಿಸಿದರೆ ಏನೋ ಒಂದು ತೃಪ್ತಿ. ಕೆಲವರಿಗೆ ಅದರಲ್ಲಿ ತೃಪ್ತಿ ನೋಡ್ಕೊಳ್ಳಿ. ಆದರೆ ನಿಜ ಹೇಳಬೇಕಾದ್ರೆ ಇನ್ನೊಬ್ಬರು ಅದು ಸೈಕೋ ಅಂತಾರೆ. ಆದರೆ ಈಕೆ ತನ್ನ ಸೊಸೆಯಂದಿರನ್ನು ಮೊದಲನೇ ಕಾರ್ಯ ಹೇಳ್ತಾರೆ, ಕರ್ತನು ನಿಮ್ಮನ್ನು ಪ್ರೀತಿಸಲಿ. ಮೊದಲನೇ ಕಾರ್ಯ, ಲೆಟ್ ಗಾಡ್ ಲವ್ ಯು, ನಿಮ್ಮನ್ನು ಪ್ರೀತಿಸಲಿ. ನಾವು ಯಾರಾದರೂ ಹೇಳ್ತೀರಾ? ಯಾರಿಗಾದರೂ ನಾವು ಹೇಳ್ತೀವ? ಅತ್ತೆಗೆ, ಸೊಸೆಗೆ, ಸಹೋದರನಿಗೆ, ವಿರೋಧಿಗೆ, ಶತ್ರುವಿಗೆ, ಯಾರಿಗಾದರೂ ಆಗಲಿ, ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಅಪ್ಪ, ದೇವರು ನಿಮ್ಮನ್ನು ಪ್ರೀತಿ ಮಾಡಲಿ ಹೇಳೋಕ್ಕೆ ನಮ್ಮ ಕೈಲಾಗುತ್ತಾ? ತುಂಬ ಕಷ್ಟ ಅಲ್ವಾ? ಇಲ್ಲಿ ನೋಡಿ, ಈಕೆ ಅವರನ್ನು ಅಂದೇನು ಹೋಗಬೇಕು, ಪ್ರಯಾಣ ಮಾಡಿ ಹೋಗಬೇಕು, ಎಲ್ಲ ರೆಡಿಯಾಗಿದ್ದಾರೆ. ಆ ವಾಕ್ಯವನ್ನು ನೀವು ನೋಡಿದರೆ ಗೊತ್ತಾಗ್ತದೆ. ಹೊರಟು ಹೋಗಬೇಕೆಂದಿರುವಾಗ ಎಲ್ಲ ರೆಡಿಯಾಗಿಬಿಟ್ಟಿದ್ದಾರೆ, ಇನ್ನೇನು ಬೇಡ, ಚಾನ್ಸೇ ಇಲ್ಲ. ಓರ್ಪಳು ಒಳ್ಳೆಯವಳೆ, ರೂತಳು ಒಳ್ಳೆಯವಳೆ, ಒಳ್ಳೆಯ ಸೊಸೆಯರು ಸಿಕ್ಕಿದ್ದಾರೆ ಆಕೆಗೆ. ಯಾಕೆಂದರೆ ಒಳ್ಳೆಯ ಅತ್ತೆಯಾಗಿದ್ದಳು, ಆದ್ದರಿಂದ ಒಳ್ಳೆಯ ಸೊಸೆಯರು ಸಿಕ್ಕಿದರು. ಕೆಲವರು ಹೇಳ್ಬೋದು, ನಾನು ಒಳ್ಳೆಯ ಅತ್ತೆ ಆದರೆ ನನ್ನ ಸೊಸೆ ಕೆಟ್ಟವಳು. ಆಗನ್ನುವಾಗಲೇ ನೀವು ಕೆಟ್ಟವರು. ಯಾಕೆಂದರೆ ಆ ರೀತಿ ತೀರ್ಪು ಮಾಡಬೇಡ್ರಿ. ನಿಮ್ಮ ಗುಣವನ್ನು ನೀವು ಉಳಿಸಿಕೊಳ್ಳ್ರಿ, ದೇವರು ನಿಮ್ಮ ಕಾರ್ಯಕ್ಕೆ ತಕ್ಕಂತೆ ಆಶೀರ್ವಾದವನ್ನು ಕೊಡುತ್ತಾರೆ. ಕೆಲವರು ಕೆಟ್ಟವರು ಇರ್ತಾರೆ, ಎಲ್ಲರೂ ಆಗಲ್ಲ. ನಾವೇ ಕೆಲವು ಸಾರಿ ಅತ್ತೆಯನ್ನು ರಾಕ್ಷಸಿ ಮಾಡಿಬಿಡ್ತೇವೆ, ಸೊಸೆಯನ್ನು ದೆವ್ವ ಮಾಡಿಬಿಡ್ತೇವೆ, ಮನೆಯಲ್ಲಿರುವಂಥ ಗಂಡನನ್ನು ವಿಲನ್ ಮಾಡಿಬಿಡ್ತೇವೆ, ಮಕ್ಕಳನ್ನು ಮುಂಬರುವಂಥ ಕಷ್ಟಗಳನ್ನಿಸ್ಕೊಳ್ಬಿಡ್ತೇವೆ. ಆಗ ಮಾಡಬಾರ್ದು. ನಾವೇ ಅವರನ್ನು ಆಶೀರ್ವಾದವಾಗಿ ಮಾರ್ಪಡಿಸಬೇಕು. ಓರ್ಪಳು ರೂತಳು ತೀರ್ಮಾನ ಮಾಡಿ ಅತ್ತೆಯೊಟ್ಟಿಗೆ ಹೊರಟರು, ಅತ್ತೆ ನಿಮ್ಮ ಜೊತೆ ಇರ್ತೀವಿ ಅಂತ. ಆದರೆ
ಅವರಿಗೆ ಬೇಡಮ್ಮ, ನನ್ನ ಜೊತೆ ಬರಬೇಡ್ರಿ, ನೀವು ಹಿಂತಿರುಗಿ ಹೋಗಿಬಿಡ್ರಿ ಅಮ್ಮ. ಅವ್ರು ಹಿಂತಿರುಗಿ ಹೋಗಿ ಅನ್ನುವುದು ಮಾತ್ರ ಅಲ್ಲ, ದೇವರು ನಿಮ್ಮನ್ನು ಪ್ರೀತಿಸಲಿ ಮತ್ತು ಏನು ನಿಮಗೆ ದೇವರು ಕೃಪೆ ಮಾಡಲಿ. ನೋಡಿ ಎಂಥ ಆಶೀರ್ವಾದವನ್ನು ಆಕೆ ಕೊಡ್ತಾ ಇದ್ದಾಳಂದರೆ, ದೇವರು ನಿಮಗೆ ಒಳ್ಳೇದು ಮಾಡಲಿ, ನಿಮ್ಮನ್ನು ಪ್ರೀತಿ ಮಾಡಲಿ. ಹೋಗ್ರಿ, ಹೆಂಗಾದ್ರೂ ನಾಶವಾಗಿರಿ ಅನ್ನಲಿಲ್ಲ. ಏನಾದರೂ ಆಗಿಬಿಡ್ಲಿ, ಹೋಗ್ರಿ, ನನ್ನಿಂದ ಯಾಕೆ ಬರ್ತಾ ಇದ್ದೀರ, ಹೋಗ್ರಿ, ಹಾಳಾಗಿ ಹೋಗ್ರಿ, ನಿಮ್ಮ ದಾರಿ ನಿಮ್ಮದು ಅಂತ ಅಲ್ಲ. ಎಷ್ಟೋ ಜನರು ಬಾಯಿ ಮಾತಾಡಿಬಿಟ್ಟು ನೊಂದಿಸ್ಬಿಡ್ತಾರೆ, ನೋಯಿಸ್ಬಿಡ್ತಾರೆ. ಅವರ ಬಾಯಿ ಮಾತು ನಮ್ಮನ್ನು ಚುಚ್ಚುವಂತೆ, ಬಾಣವನ್ನು ತೂರಿ ಹೋಗುವಂತೆ ಅಂದ ಮಾತುಗಳು ನೆನೆಸಿಕೊಳ್ಳುವಾಗಲೇ ನಿದ್ದೆ ಬರಲ್ಲ, ನೆನೆಸಿಕೊಳ್ಳುವಾಗ ಬೇಸರ, ಕಣ್ಣೀರು, ಈ ಥರ ಅಂದುಬಿಟ್ರಲ್ವಾ ಅಂತೇಳಿ. ನಿಮ್ಮ ಮಾತು ಮನುಷ್ಯರನ್ನು ಕಟ್ಟುತ್ತದ, ಮನುಷ್ಯರನ್ನು ಕಣ್ಣೀರು ಹಾಕಿಸುತ್ತದ. ದೇವಜನವೇ, ಕಣ್ಣೀರು ಹಾಕಿಸೋದು ಸುಲಭ, ನೋಯಿಸುವುದು ಸುಲಭ, ಆದರೆ ಅವರನ್ನು ಆದರಿಸುವುದು ತುಂಬ ಕಷ್ಟ. ಯವನಸ್ಥರಾಗಿರುವ ಇವರನ್ನು ನಹೋಮಿಯ ಮಾತುಗಳು ಆದರಣೆ ಮಾಡಿದವು, ಆಶೀರ್ವಾದ ಮಾಡಿದವು, ಶಪಿಸಲಿಲ್ಲ. ಹಾಗೆ ಆಕೆ ಆಶೀರ್ವಾದ ಮಾಡಿದ್ರು. ಮೇ ದ ಲಾರ್ಡ್ ಡೀಲ್ ಕೈಂಡ್ಲಿ ವಿತ್ ಯು ಆ್ಯಸ್ ಯು ಹ್ಯಾವ್ ಡೆಲ್ಟ್ ವಿತ್ ದ ಡೆಡ್ ಆ್ಯಂಡ್ ವಿತ್ ಮೀ. ನೀವು ಮಾಡಿದಂತೆ ನಿಮಗಾಗಲಿ ಅಮ್ಮ, ನಿಮಗೆ ಒಳ್ಳೆಯದು ಆಗಲಿ, ದೇವರು ನಿಮ್ಮನ್ನು ಪ್ರೀತಿ ಮಾಡಲಿ, ದೇವರು ಕೃಪೆ ತೋರಿಸಲಿ. ಓಕೆ, ನೀವು ಅಂದುಕೊಳ್ಬೋದು, ಏನೋ ನಟನೆ ಮಾಡ್ತಾ ಇದ್ದಾಳೆ ಈಕೆ ಅಂದುಕೊಂಡಿರ್ಬೋದು. ಆದರೆ ಮತ್ತೆ ಇದೇ ನಹೋಮಿ ರೂತಳ ಗ್ರಂಥದಲ್ಲಿ ಅದರ 2ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ, ಆಗ ನಹೋಮಿಯು ಸತ್ತವರಿಗೂ ಬದುಕುವವರಿಗೂ ಬಿಡದೇ ದಯ ತೋರಿಸುತ್ತಿರುವ ಇವನು ಯೆಹೋವನಿಂದ ಆಶೀರ್ವಾದ ಹೊಂದಲಿ ಎಂದು ಹೇಳಿ. ಈಗ ಇದೇ ನಹೋಮಿ ಊರಿಗೆ ಬಂದ ಮೇಲೆ ಬೋವಜನನ್ನು ಆಶೀರ್ವಾದ ಮಾಡ್ತಾ ಇದ್ದಾಳೆ. ಏನಂತ? ಅಯ್ಯೋ, ಈ ವ್ಯಕ್ತಿ ಒಳ್ಳೆಯವರಪ್ಪ, ಸತ್ತವರ ಮನೆಗೂ ಬದುಕಿರುವವರ ಮನೆಗೂ ಒಳ್ಳೆಯದನ್ನು ಬಯಸುವವನು, ಇಂಥವನಿಗೆ ಯೆಹೋವನಿಂದ ಆಶೀರ್ವಾದ ಬರಲಿ. ನೋಡಿದ್ರ? ಇನ್ನು ಬೇರೆ ಕಡೆಯಲ್ಲಿ ಆಕೆ ಯಾರನ್ನು ಆಶೀರ್ವದಿಸಿದಳೋ ನಮಗೆ ಗೊತ್ತಿಲ್ಲ. ತನಗೆ ಶಾಪವಾಗಿದ್ದರೂ, ತನಗೆ ನಷ್ಟವಾಗಿದ್ದರೂ, ತನ್ನ ಜೀವಿತ ಬಹಳ ಕಷ್ಟಕರವಾಗಿದ್ದರೂ, ಒಂಟಿತನವಾಗಿದ್ದರೂ ಬೇರೆಯವರನ್ನು ಆಶೀರ್ವದಿಸುತ್ತಿದ್ದಾಳೆ. ಎಂಥ ಕಾರ್ಯ ಅಲ್ವಾ? ಬೇರೆಯವರನ್ನು ಆಶೀರ್ವದಿಸುತ್ತಿದ್ದಾಳೆ. ಈ ಗುಣ ನಿಮ್ಮಲ್ಲಿ ನನ್ನಲ್ಲಿ ಇದೆಯಾ ದೇವಜನವೇ? ತಾನು ನೋವನ್ನು ನುಂಗಿಕೊಂಡು, ನೋವನ್ನು ಭರಿಸಿಕೊಂಡು, ಸಹಿಸಿಕೊಂಡು ಬೇರೆಯವರ ಮೇಲೆ ಪ್ರೀತಿಯನ್ನು ತೋರಿಸುವುದು, ಬೇರೆಯವರನ್ನು ಆಶೀರ್ವದಿಸುವುದು ಗುಣ ಇದೆಯಾ ನಿಮ್ಮಲ್ಲಿ? ಯಾರೋ ಟೆನ್ಷನ್ ಕೊಟ್ಟರು ಆಫೀಸಲ್ಲಿ ಕೊಟ್ಟ ಟೆನ್ಷನ್ನ ತಗೊಂಡು ಬಂದು ಮನೆಯಲ್ಲಿ ಬಿಡೋದು, ಮನೆಯಲ್ಲಿರೋ ಟೆನ್ಷನನ್ನು ಬೀದಿಯಲ್ಲಿ ತೋರಿಸೋದು, ಬೀದಿಯಲ್ಲಿರೋ ಟೆನ್ಷನ್ನ ದಾರಿಯಲ್ಲಿ ತೋರಿಸೋದು. ಅಂದರೆ ಅವರು ನನಗೆ ನೋವು ಕೊಟ್ಟಿದ್ದಾರೆ, ಅವರು ನನ್ನ ಮೂಡ್ ಆಫ್ ಮಾಡಿಬಿಟ್ಟಿದ್ದಾರೆ, ನನ್ನ ಮನಸ್ಸನ್ನು ಕೆಡಿಸಿಬಿಟ್ಟಿದ್ದಾರೆ, ಆದ್ದರಿಂದ ಅವರು ಮನಸ್ಸು ಕೆಡಿಸಿರುವುದರಿಂದ ನಾನು ಬೇರೆಯವ್ರ ಮನಸ್ಸು ಕೆಡಿಸ್ತೇನೆ. ಇದು ಒಳ್ಳೆಯದಾ? ಪಕ್ಕದಲ್ಲಿರುವವರು ನಮಗೆ ನೋವು ಕೊಟ್ಟರೂ ಕೂಡ ನಾವು ನೋವನ್ನು ನುಂಗಿಕೊಂಡು ಬೇರೊಬ್ಬರಿಗೆ ಒಳ್ಳೆಯದು ಮಾಡಬೇಕು. ಒಂದು ಸಾರಿ ವ್ಯಕ್ತಿ ಇದರಲ್ಲಿ ನಾನು ನೋಡಿದೆ, ಒಂದು ಸಾರಿ ಆಫೀಸ್ಗೆ ಹೊರಟಿರುವಾಗ ಬಾಸ್ ಫೋನ್ ಮಾಡಿ ಹೇಳ್ತಾರೆ ಆಫೀಸಿಂದ, ಇವತ್ತಿಂದ ನೀನು ಕೆಲಸಕ್ಕೆ ಬರಬೇಡ, ಯಾಕೆಂದರೆ ನಿನ್ನ ಕೆಲಸ ಹೋಯಿತು ಅಂದಾಗ ಫೋನಲ್ಲಿ ಅವನಿಗೆ ಬಂದ ಟೆನ್ಷನ್ನು, ಅವನಿಗೆ ಬಂದ ಕೋಪ, ಅವನಿಗೆ ಬಂದ ಜಿಗುಪ್ಸೆ, ಏನು ಮಾತಾಡ್ತಾ ಇದ್ದೀರಾ ನೀವು, ಯಾರು ಹಿಂಗೆ ಕೇಳೋಕ್ಕೆ? ಆಫೀಸ್ಗೆ ಬರೋವಾಗ ಈ ಥರ ಮಾಡ್ಬೋದಾ ನೀವು? ಅರ್ಧಂಬರ್ಧದಲ್ಲಿ ಏನು ಹೇಳಿದೆ ಈ ಥರ ಮಾಡಿದ್ರೆ ನಾನು ಏನು ಮಾಡಲಿ ಎಂದು ಹೇಳಿ ಕೋಪ ಮಾಡಿಕೊಳ್ಳುವಾಗ ಒಂದು ಅಜ್ಜಿ ಬಂದು ಏನೋ ತಗೊಳ್ಳಿ ಅಂತ, ಲಾಟ್ರಿ ಟಿಕೆಟ್ ತಗೊಳ್ಳಿ ಅಂತ ಏನು ಮಾಡ್ತಾ ಇರ್ತಾರೆ, ಮುಟ್ತಾ ಇದ್ದಾಳೆ. ಕೋಪದಲ್ಲಿ ಗದರ್ತಾನೆ, ಹೋಗಿ ನಿನ್ನ ಕಡೆ ಬಂದ್ಬಿಟ್ಟವಳೆ ಅಂಥೇಳಿ ಕೋಪ ಮಾಡಿಕೊಳ್ತಾರೆ. ಕೋಪ ಮಾಡಿಕೊಳ್ಳುವಾಗ ಆಕೆ ಸುಮ್ಮನೆ ನಿಂತ್ಕೊಂಡು ಬಿಡ್ತಾಳೆ. ಈ ಫೋನು ಕಟ್ ಮಾಡಿದ ಮೇಲೆ ಅವನಿಗನಿಸ್ತು ತಾನು ಮಾಡಿದ ತಪ್ಪಾಯಿತು, ಕೆಲಸ ಹೋಯಿತು,
ಅವ್ರು ನನಗೆ ಕೇಳು ಮಾಡಿದರು, ನೋವು ಮಾಡಿದರು. ಆದರೆ ನಾನು ಈಕೆಯನ್ನು ಬೈದ್ಬಿಟ್ನಲ್ವ. ಹಿಂತಿರುಗಿ ಹೇಳ್ತಾಳೆ, ಏನಾಯ್ತಮ್ಮ, ಏನು ಬೇಕು ಅಂದಾಗ, ಅಯ್ಯ ತುಂಬ ನನಗೆ ಅನಾರೋಗ್ಯ ಕಾಡ್ತಾ ಇದೆ, ತುಂಬ ಅನಾರೋಗ್ಯ ಕಾಡ್ತಾ ಇದೆ, ವಯಸ್ಸಾಗಿದೆ, ಯಾರೂ ನೋಡ್ಕೊಳ್ಳೋರಿಲ್ಲ. ಈ ಲಾಟ್ರಿ ಟಿಕೆಟ್ಗಳನ್ನು ನಾನು ಮಾರಿಬಿಟ್ಟು, ಕೇರಳದಲ್ಲಿ ನಡೆದ ಘಟನೆ, ಈ ಲಾಟ್ರಿ ಟಿಕೆಟ್ಗಳನ್ನು ನಾನು ಮಾರಿಬಿಟ್ಟು ನಾನು ಜೀವನ ಸಾಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೆಡಿಸಿನ್ಗೆ ಬೇಕು, ಔಷಧಿಗಳಿಗೆ ದುಡ್ಡಿಲ್ಲ, ಯಾರೂ ತಗೊಳ್ತಾ ಇಲ್ಲ ಅಂಥೇಳಿ. ಒಂದು ಕ್ಷಣ ಆತನು, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಅಮ್ಮ, ಕೊಡಿ ಎಷ್ಟಿದೆ ಅಂತ ತಗೊಂಡ. ಅಯ್ಯ ಒಂದೊಂದು 100 ರೂಪಾಯಿ 200 ರೂಪಾಯಿ ಇದೆ, ತಗೊಂಡ್ರೆ ನನಗೊಂದು 10 ರೂಪಾಯಿ 20 ರೂಪಾಯಿ ಕಮಿಷನ್ ಸಿಗುತ್ತೆ. ಅಮ್ಮ ಎಷ್ಟಿದೆ ಕೊಡಿ. ಹೇಳಿದಪ್ಪ 5,000 ಇದೆಯಪ್ಪ, ನಾನು 5,000 ಕೊಟ್ಟು ತೊಗೊಂಡ್ರು, ತಗೋ ಇನ್ನೊಂದು 1,000 ರೂಪಾಯಿ ಜಾಸ್ತಿ ತಗೊಮ್ಮ, ತಗೋ ಒಳ್ಳೇದಾಗಲಿ ನಿನಗೆ ಅಂತೇಳಿ ಎಲ್ಲ ತಗೊಂಡು ಲಾಟ್ರಿ ಟಿಕೆಟ್ ತಗೊಂಡು ಹೋಗ್ತಾನೆ. ಅವನಿಗೆ ನಷ್ಟವಾದರೂ, ಅವನಿಗೆ ನೋವಾದರೂ, ಅವನಿಗೆ ದುಃಖವಾದರೂ ತನ್ನ ಹತ್ತಿರಕ್ಕೆ ಬಂದ ಆಕೆಯನ್ನು ಮೊದಲು ಕೋಪ ಮಾಡಿಕೊಂಡ್ರು, ನಂತರ ತಾನು ಮಾಡಿ ತಪ್ಪೊಂದು ತಿಳಿದುಕೊಂಡು ಲಾಟ್ರಿ ಟಿಕೆಟ್ ಎಲ್ಲ ತಗೊಳ್ತಾನೆ. ಆಶ್ಚರ್ಯ ಏನು ಗೊತ್ತಾ, ಆ ಲಾಟ್ರಿ ಟಿಕೆಟಲ್ಲಿ ಅವನಿಗೆ ಲಾಟ್ರಿ ಹೊಡೀತು. ಅವನಿಗೆ ಏನು ಕೆಲಸ ಮಾಡಿ ದುಡಿದು ಬರಬೇಕಾಗಿತ್ತೋ ಅದಕ್ಕಿಂತ ಹೆಚ್ಚಾಗಿ ಒಂದೇ ಸಾರಿ ದೇವರು ಅನುಗ್ರಹಿಸಿ ಕೊಟ್ಟನು. ಹಾಲೆಲೂಯ. ಅಂದರೆ ನೀನು ಚೆನ್ನಾಗಿರಮ್ಮ, ನನ್ನ ಕೆಲಸ ಹೋಯ್ತು, ನನಗೆ ದುಃಖ ಆಗಿದೆ, ನೋವಾಗಿದೆ, ಅದನ್ನು ನಿನ್ನ ಮೇಲೆ ತೋರಿಸ್ಬಾರ್ದಾಗಿತ್ತು ನಾನು, ಆದರೂ ನೀನು ಚೆನ್ನಾಗಿರು ಅಂದಾಗ ದೇವರು ಅವನಿಗೆ ತಕ್ಕ ಉತ್ತರವನ್ನು ಹಿಂತಿರುಗಿಸಿ ಕೊಟ್ಟನು. ಇವತ್ತು ನನ್ನ ಪ್ರಿಯ ದೇವಜನರೇ, ನಹೋಮಿ ಕೂಡ ಅದೇ ರೀತಿಯಲ್ಲಿ ನೋವನ್ನು ಅನುಭವಿಸಿ, ನಷ್ಟವನ್ನು ಅನುಭವಿಸಿ, ಕೇಡನ್ನು ಅನುಭವಿಸಿ, ಕಷ್ಟದಲ್ಲಿದ್ದಾಗಲೂ ಕೂಡ ತನ್ನ ಸೊಸೆಯರನ್ನು, ದೇವರು ನಿಮ್ಮನ್ನು ಪ್ರೀತಿ ಮಾಡಲಿ ಅಮ್ಮ, ದೇವರ ಕೃಪೆ ನಿಮ್ಮ ಮೇಲಿರಲಿ ಅಮ್ಮ ಅಂತ ಹೇಳಿದರು. ಸ್ವಂತ ಊರಿಗೆ ಬಂದ ಮೇಲೆ ಊರಲ್ಲಿರುವಾಗ ಕರುಣೆ ತೋರಿಸಿದನು. ಬೋವಜನು ಹೇಳಿದನಮ್ಮ, ನಾನೆಲ್ಲೋ ಅಕ್ಕಲಾಯ್ತಾ ಇದ್ದರೆ ಅವರು ಬಂದು ಹೇಳಿದರು, ಬೋವಜನನ್ನವರು, ಆಕೆ ಪರದೇಶಿ ಪಾಪ, ಆಯ್ಕೊಳ್ಳಿ, ಅಡ್ಡಿ ಮಾಡಬೇಡ್ರಿ ಅಂತ ಹೇಳಿಬಿಟ್ರಮ್ಮ ಅಂತ ಅತ್ತೆಗೆ ಹೇಳಿದಾಗ, ಅಲ್ಲಿ ಹೇಳ್ತಾ ಇದ್ದಾಳೆ, ಏನಂತ ಹೇಳಿದರು, ಯೆಹೋವನಿಂದ ಆತನು ಆಶೀರ್ವಾದ ಹೊಂದಲಿ ಎಂದು ಹೇಳಿ ಬೋವಜನನ್ನು ಆಶೀರ್ವಾದ ಮಾಡ್ತಾ ಇದ್ದಾಳೆ. ಇವತ್ತು ನನ್ನ ಪ್ರಿಯ ದೇವಜನರೇ, ಈ ರೀತಿಯಾಗಿ ಆಶೀರ್ವಾದ ಮಾಡಿದಾಗ, ಅದೇ ಬೋವಜನು ಆಶೀರ್ವಾದ ಮಾಡಿ, ಯಾಕೆ ಆಕೆ ರೂತಳನ್ನು ಕಾಪಾಡಿದಳು, ಒದಗಿಸಿದಳು, ಊಟ ಕೊಟ್ಟನು, ಅವರಿಗೆ ಒಂದು ಆಕೆಗೆ ಗೌರವವನ್ನು ಕೊಟ್ಟಿದ್ದರಿಂದ ಇವರೇನು ಮಾಡಿದ ನೋಡ್ತೇವೆ, ಬೋವಜನು ಆಶೀರ್ವದಿಸಲ್ಪಟ್ಟನು. ಬೋವಜನ ಏನದ ಆಶೀರ್ವದಿಸಲ್ಪಟ್ಟನು. ನನ್ನ ಪ್ರಿಯ ದೇವಜನರೇ, ನಿಮಗೆ ಇಮ್ಮಿಡಿಯೇಟಾಗಿ ಹಿಂತಿರುಗಿ ಬರದೇ ಹೋಗ್ಬೋದು, ಆದರೆ ನಮ್ಮನ್ನು ಶಪಿಸಿದರೂ ನಾವು ಆಶೀರ್ವದಿಸಬೇಕು, ನಮಗೆ ಟೆನ್ಷನ್ ಕೊಟ್ಟರೂ ನಾವು ಆಶೀರ್ವದಿಸಬೇಕು. ವಿ ಹ್ಯಾವ್ ಟು ಬ್ಲೆಸ್, ಆಶೀರ್ವಾದ ಮಾಡಬೇಕು. ದೇವಜನವೇ, ನೀವು ನೋಡ್ತಾ ಇದ್ದೀರಾ, ರಾಹಾಬಳೆಂಬ ಆಕೆ ಒಬ್ಬಳಿದ್ದಳು. ಈ ರಾಹಾಬಳು ದೇವರ ಸೇವಕರನ್ನು, ಕಾಲೇಬ ಯೆಹೋಶುವರನ್ನು ಕಾಪಾಡಿದಳು. ನಿಮ್ಮ ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮನ್ನು ಘನಪಡಿಸಲಿ ಎಂದು ಆಕೆ ಹೇಳಿದಳು. ದೇವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಆಕೆ, ಕೆಟ್ಟವಳು ಆಕೆ. ಆ ಊರಲ್ಲೆಲ್ಲ ಎರಿಕೋಲಿ ಆಕೆಗೆ ಮರ್ಯಾದೆ ಇಲ್ಲ. ಆದರೂ ಆಕೆ ಇವರನ್ನು ಒಳ್ಳೆಯದನ್ನು ಬಯಸಿ, ನಿಮ್ಮ ದೇವರು ನಿಮಗೆ ಒಳ್ಳೆಯದು ಮಾಡಲಿ ಅಂತಳು. ಯಾವಾಗ ಆ ರಾಹಾಬಳು ಆ ರೀತಿಯಾಗಿ ಒಂದು ವೇಳೆ ಆಶೀರ್ವಾದ ಮಾಡಿದಳೋ, ಇವರು ಯಾವಾಗ ಬಂದು ಮತ್ತೆ ಯುದ್ಧ ಮಾಡಿ ಗೆದ್ದರೋ, ಆಕೆಯ ಜೀವಿತವನ್ನು, ಆಕೆಯ ಕುಟುಂಬವನ್ನು, ಆಕೆಯ ಭವಿಷ್ಯವನ್ನು ಅವರು ಕಾಪಾಡಿದರು ಎಂಬುದಾಗಿ ನಾವು ನೋಡಿಕೊಳ್ಳುತ್ತಾ ಇದ್ದೇವೆ. ಹಲ್ಲೆಲೂಯಾ. ದೇವರ ವಾಕ್ಯ ನಿಮಗೆಲ್ಲ ಗೊತ್ತು. ಅಬ್ರಹಾಮನು ಲೋಟನನ್ನು ಆಶೀರ್ವದಿಸಿ ಕಳಿಸಿದನು. ಹೋಗು, ನೀನು ಚೆನ್ನಾಗಿರಪ್ಪ ಅಂತ ಕಳಿಸಿದನು. ಯಾವಾಗ ಲೋಟನನ್ನು ಆಶೀರ್ವಾದ ಮಾಡಿ ಅಬ್ರಹಾಮನು ಕಳುಹಿಸಿದನೋ, ದೇವರು ಲೋಟನನ್ನು ಆಶೀರ್ವದಿಸಿದನು. ಆಶೀರ್ವಾದ ಮಾಡಿ ಕಳಿಸಿದ ಅಬ್ರಹಾಮನನ್ನು ಕೂಡ ಆಶೀರ್ವದಿಸಿದನು. ಆಶೀರ್ವಾದ ಕೇವಲ ಸ್ವಲ್ಪ ಕಾಲಕ್ಕೆ ಮಾತ್ರ ಅಲ್ಲ, ಜನಾಂಗಗಳಿಗೆ ಆಶೀರ್ವಾದವಾಗಿ ಆಯ್ಕೆ ಮಾಡಿಕೊಂಡನು ದೇವರು. ಇವತ್ತು ನಾನು ನಿಮಗೆ ಹೇಳೋದೇನೆಂದರೆ,
ದೇವರು ಎಂದಿಗೂ ಯಾರಿಗೂ ಸಾಲಗಾರನಲ್ಲ. ದೇವ್ರ ವಾಕ್ಯ ಹೇಳುತ್ತದೆ, ಆದಿಕಾಂಡ 12ನೇ ಅಧ್ಯಾಯದಲ್ಲಿ ಹೇಳಿದೆ, ನೀನು ಆಶೀರ್ವದಿಸುವವರನ್ನು ನಾನು ಆಶೀರ್ವದಿಸುವೆನು. ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನೀನು ಆಶೀರ್ವದಿಸುವವರನ್ನು ನಾನು ಆಶೀರ್ವದಿಸುವೆನು ಎಂಬುದಾಗಿ. ನನ್ನ ಪ್ರಿಯ ದೇವಜನರೇ, ಹೌದು, ಸುಲಭ ಅಲ್ಲ, ನಿಜಾನೇ. ಯಾಕೆಂದರೆ ನಮ್ಮ ಪರಿಸ್ಥಿತಿ, ನಮಗಿರುವ ಕಷ್ಟ ಅವೆಲ್ಲ ಬಚ್ಚಿಟ್ಟುಕೊಂಡು ಹೃದಯದಲ್ಲಿಟ್ಟುಕೊಂಡು ಬೇರೆಯವ್ರನ್ನ ಆಶೀರ್ವಾದ ಮಾಡೋದು. ನಮಗೆ ಶರೀರದಲ್ಲಿ ನೋವಿರ್ಬೋದು, ಸಾಲ ಆಗಿರ್ಬೋದು, ಕಷ್ಟ ಆಗಿರ್ಬೋದು, ಕಣ್ಣೀರಿರ್ಬೋದು. ಆದರೆ ಬೇರೆಯವ್ರನ್ನ ನಾವು ನೀನು ಚೆನ್ನಾಗಿರು ಅನ್ನಬೇಕು, ನಿನಗೆ ಒಳ್ಳೆಯದಾಗಲಿ ಅನ್ನಬೇಕು, ದೇವರು ನಿಮ್ಮನ್ನು ಪ್ರೀತಿಸಲಿ ಅನ್ನಬೇಕು, ದೇವರು ನಿಮಗೆ ಕೃಪೆ ತೋರಿಸಲಿ ಅನ್ನಬೇಕು. ದೇವರ ಆಶೀರ್ವಾದ ಯಾರ ಮೇಲಾದರೂ ಆಗಲಿ, ಯಾರ ಮೇಲಾದರೂ ಆಗಲಿ, ನಾವು ಆಶೀರ್ವದಿಸಿದರೆ ಹಿಂತಿರುಗಿ ನಮಗೆ ಆಶೀರ್ವಾದ ಬರುತ್ತದೆ. ಹಿಂತಿರುಗಿ ಆಶೀರ್ವಾದ ಬರುತ್ತದೆ. ನಿನ್ನೆ ದಿನದಲ್ಲಿ ಒಂದು ಕಡೆ ನಾವು ಹೋಗುವಾಗ ಒಂದು ಬಡ ವಿಧವೆ ಸ್ವಲ್ಪ ತರಕಾರಿಯನ್ನು ಹಾಕಿ ಇಟ್ಕೊಂಡಿದ್ರು. ನಾವು ಹೋಗಿ ಮಾತಾಡುವಾಗ ಸ್ವಲ್ಪ ತರಕಾರಿ ತೆಗೆದುಕೊಳ್ಳೋದು ನಾನು ಹೇಳಿದೆ, ನಾನೇನು ನಿಮ್ಮ ಹತ್ರ ಬಾರ್ಗೇನ್ ಮಾಡಲ್ಲ, ನಿಮ್ಮ ಹತ್ರ ಏನು ಕಡಿಮೆ ಮಾಡಿ, ನೀವೇ ಒಂದು ರೇಟು ಮಾಡಿ ನನಗೆ ಕೊಟ್ಬಿಡಿ ಅಂತ ಹೇಳಿದೆ. ಎಲ್ಲ ತರಕಾರಿ ಎಲ್ಲ ಕೊಟ್ಟ ಮೇಲೆ ಆಕೆ ಹೇಳಿದ್ಲು, ನೀವೇ ಲೆಕ್ಕ ಹಾಕಿ ಕೊಡಿಯಪ್ಪ ಅಂದರು. ನಾನು ಹೇಳಿದೆ, ಯಾವುದು ಬೇಡ, ನೀವು ಎಷ್ಟು ರೇಟ್ ಹೇಳ್ತೀರೋ ಅಷ್ಟು ನಾನು ಹಾಕ್ತೀನಿ, ನೀವೇನು ಹೇಳೋದಂದ್ರೆ. ಅಂದರೆ ನಾನು ಹೇಳುವಂಥ ಮಾತು, ಅವರನ್ನು ನಾವು ಬ್ಲೆಸ್ ಮಾಡಿದ್ರೆ, ಸಣ್ಣ 5 ರೂಪಾಯಿ 2 ರೂಪಾಯಿ ತರಕಾರಿ ಹತ್ರನೋ ಸೊಪ್ಪು ಹತ್ರನೋ ದಾರಿಯಲ್ಲೋ ನಾವು ಬಡವರ ಹತ್ರ ಬಾರ್ಗೇನ್ ಮಾಡಬಾರ್ದು. ಬಡವರ ಹತ್ರ ಬಾರ್ಗೇನ್ ಮಾಡಬೇಡ್ರಿ. ನಾನು ಎಷ್ಟೋ ಸಾರಿ ಈ ವಿಷಯ ಹೇಳಿದ್ದೇನೆ. ಹೋಟ್ಲಲ್ಲಿ ಹೋಗಿ ನಾವು ಕಣ್ಣು ಮುಚ್ಚಿಕೊಂಡು ಟಿಪ್ಸ್ ಕೊಟ್ಬಿಟ್ಟು 10-20 ರೂಪಾಯಿ ಬಂದುಬಿಡ್ತೇವೆ. ಅವರು MRP ಹಾಕಿ, GST ಹಾಕಿ, ಸರ್ವಿಸ್ ಚಾರ್ಜ್ ಹಾಕಿ ಎಲ್ಲ ತೊಗೊಂಡಿರ್ತಾರೆ. ಆದರೂ ಒಂದು ಡಿಗ್ನಿಟಿ ತೋರಿಸ್ಕೊಳ್ಬೇಕಲ್ವಾ. ಒಂದು ಸರ್ವ್ ಮಾಡಿದ್ದಾರೆ, ಅವ್ರಿಗೊಂದು 10 ರೂಪಾಯಿ 20 ರೂಪಾಯಿ ಕೊಟ್ಬಿಡೋಣಪ್ಪ, ಮಿನಿಮಮ್ ನಾನು ಹೇಳ್ತಾ ಇರೋದು. ಆದರೆ ಸೊಪ್ಪು ಮಾರಕ್ಕೆ ಬಂದಾಗ 20 ರೂಪಾಯಿ ಅಂದರೆ 20 ರೂಪಾಯಿ, 5 ರೂಪಾಯಿ ಕಡಿಮೆ ಮಾಡು ಅಂತೀವಿ. ಬಡವರು ಏನು ಬಂಗ್ಲೆ ಕಟ್ತಾರಾ? ನಾವು ಯಥಾರ್ಥವಾದಿಗಳಾಗಿದ್ದರೆ ದೇವರು ನಮ್ಮನ್ನು ಹಾಗೆ ಆಶೀರ್ವಾದ ಮಾಡ್ತಾರೆ. ದೇವಜನವೇ, ನಿಮಗೆ ಗೊತ್ತಿದೆ, ಯೋಬನ ಗ್ರಂಥದಲ್ಲಿ ಯೋಬನು ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥಿಸಿದನು. ಇಂಗ್ಲೀಷಲ್ಲಿ ಹೇಳ್ತದೆ, ಆಫ್ಟರ್ ಹಿ ಹ್ಯಾಸ್ ಬ್ಲೆಸ್ಡ್ ಇಸ್ ಫ್ರೆಂಡ್ಸ್ ಅಂತ ಹೇಳ್ತದೆ. ಅವನ ಸ್ನೇಹಿತರನ್ನು ಅವನು ಆಶೀರ್ವದಿಸಿದಾಗ, ಅವನ ಸ್ನೇಹಿತರಿಗಾಗಿ ಪ್ರಾರ್ಥಿಸಿದ ಮೇಲೆ ಯೋಬನಿಗೆ 2ರಷ್ಟು ಆಶೀರ್ವಾದ ಬಂತು. ವಾಕ್ಯ ನೋಡ್ರಿ, ಯೋಬನ ಗ್ರಂಥ 42:10 ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸ್ವತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. 2ರಷ್ಟಾಗಿ ಹೆಚ್ಚಿಸಿದನು ಅಂತ ದೇವರು ವಾಕ್ಯ ಹೇಳುತ್ತಾ ಇದೆ. ಎಷ್ಟೋ ಉದಾಹರಣೆಗಳು ಬೈಬಲಲ್ಲಿ ಕರುಣೆಯನ್ನು ತೋರಿಸಿದರು, ಬ್ಲೆಸ್ ಮಾಡಿದರು, ಆಶೀರ್ವದಿಸಿದರು. ಯಾವಾಗ ಇವರು ಆಶೀರ್ವದಿಸಿದರೋ ಹಿಂತಿರುಗಿ ಅವರಿಗೆ ಬರುತ್ತದೆ. ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು, ಅದು ತಕ್ಕ ಸಮಯದಲ್ಲಿ ಬರುತ್ತದೆ. ಕೆಲವರಿಗೆ ಏನಂದರೆ, ಅಯ್ಯೋ ನಾವೆಷ್ಟು ಪುಣ್ಯ ಕಾರ್ಯಗಳು ಮಾಡಿಬಿಟ್ಟಿದ್ದೀವಿ, ಎಷ್ಟೋ ಒಳ್ಳೆಯ ಕಾರ್ಯಗಳನ್ನು ಮಾಡಿಬಿಟ್ಟಿವಿ, ಆದರೆ ನಮಗಂತೂ ಹಿಂತಿರುಗಿ ಬರಲೇ ಇಲ್ಲ. ನಮ್ಮ ಸ್ಥಿತಿ ಹಾಗೇ ಇದೆ. ನಾವು ಕೊಟ್ಟೋರು ಕೊಡ್ತಾನೇ ಇದ್ದೀವಿ, ತಗೊಂಡೋರು ಚೆನ್ನಾಗಿ ಆಗ್ತಾನೇ ಇದ್ದಾರೆ. ಅವ್ರ ಜೀವನ ಚೆನ್ನಾಗಿ ಆಗ್ತಾ ಇದೆ, ನಮ್ಮ ಜೀವನ ಚೆನ್ನಾಗಿ ಆಗ್ತಾ ಇಲ್ಲ. ನೀವು ರಾಂಗ್ ಆಗಿದ್ದೀರಾ, ನೀವು ತಪ್ಪಾಗಿದ್ದೀರಾ? ಇಲ್ಲ, ನಿಜವಾಗಿ ಯಥಾರ್ಥ ಮನಸ್ಸಿನಿಂದ ಆಶೀರ್ವದಿಸಿದರೆ, ಒಳ್ಳೆಯ ಮನಸ್ಸಿನಿಂದ ಬಯಸಿದರೆ ಇವತ್ತು ನಮ್ಮ ಆಸ್ತಿ ಕರಗಿ ಹೋಗಬಹುದು, ಇವತ್ತು ನಮ್ಮ ಮನೆಯಲ್ಲಿ ಇಲ್ಲದೆ ಹೋಗಬಹುದು. ಆದರೆ ಮತ್ತೆ ದೇವರು ನಮ್ಮ ಜನಾಂಗವನ್ನು, ನಮ್ಮ ಸಂತತಿಯನ್ನು ಆಶೀರ್ವದಿಸುತ್ತಾರೆಂದು ನಂಬಬೇಕು. ಆ ನಂಬಿಕೆ ನಮಗಿರಬೇಕು. ಕೆಲವು ಸಾರಿ ನಮಗೆ ಇರಲ್ಲ, ಮತ್ತು ಬೇರೆಯವ್ರಿಗೆ ಹೆಂಗೆ ಕೊಡೋದು, ಬೇರೆಯವ್ರನ್ನ ಹೆಂಗೆ ಆಶೀರ್ವದಿಸೋದು, ಬೇರೆಯವ್ರಿಗೆ ಹೆಂಗೆ ಇದು ಮಾಡೋದು ಅಂತ ನೀವು ಅಂದ್ಕೊಂಡಿರ್ಬೋದು. ದೇವಜನವೇ, ಇರೋದರಲ್ಲೇ ಹಂಚ್ಕೊಂಡು ಇರೋದನ್ನೇ ಕೊಟ್ಟು ಬಾಯಿ ಮಾತನ್ನೋದಕ್ಕೇನು? ಕೆಲವು ಸಾರಿ ನೀನು ಚೆನ್ನಾಗಿರು ಅಂತ ಹೇಳೋದು ಏನು? ಕೆಲವ್ರನ್ನೆಲ್ಲ ಬ್ಲೆಸ್ ಮಾಡಿ ಕಳಿಸಿದಾಗ
ಅವರು ಮಾಡಿದ ಕೃತ್ಯಕ್ಕೆ ತಕ್ಕಂತೆ ದೇವರ ಆಶೀರ್ವಾದ ಬರುತ್ತದೆ. ಜ್ಞಾನೋಕ್ತಿ ಗ್ರಂಥದಲ್ಲಿ 11:25 ವಾಕ್ಯದಲ್ಲಿ ಉದಾರಿಯು ಪುಷ್ಟನಾಗುವನು, ನೀರು ಹಾಯಿಸುವವನಿಗೆ ನೀರು ಸಿಕ್ಕುವುದು ಅಂತ ಹೇಳ್ತದೆ. ಅದರರ್ಥ ನಾನು ಇವತ್ತು ಕೊಡುವುದರ ಬಗ್ಗೆ ಹೇಳ್ತಾ ಇಲ್ಲ, ಬ್ಲೆಸ್ ಮಾಡುವುದರ ಬಗ್ಗೆ ಹೇಳ್ತಾ ಇದ್ದೇನೆ. ಒಳ್ಳೆಯ ಮನುಷ್ಯನಿಂದ ಚೆನ್ನಾಗಿರ್ರಿ ನೀವು. ದೇವರು ಒಳ್ಳೆಯದು ಮಾಡಲಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಪದಗಳನ್ನು ನಾವು ಉಪಯೋಗಿಸುವಾಗ ಖಂಡಿತ ದೇವರು ನಮಗೆ ಉಪಕಾರ ಮಾಡ್ತಾರೆ. ಹಿಂತಿರುಗಿ ಆಶೀರ್ವಾದವನ್ನು ಕೊಟ್ಟೇ ಕೊಡುತ್ತಾರೆ. ಚಾರಪ್ತಾ ವಿಧವೆಯ ಬಗ್ಗೆ ನೀವು ಕೇಳಿಸ್ಕೊಂಡಿದ್ದೀರಾ. ಚಾರಪ್ತಾ ವಿಧವೆ ಹತ್ರ ಸ್ವಲ್ಪ ರೊಟ್ಟಿ ಸ್ವಲ್ಪ ಎಣ್ಣೆ ಇತ್ತು. ಅಂದು ಹೇಳಿದ್ರು, ಅಯ್ಯ ನನ್ನ ಹತ್ರ ಏನೂ ಇಲ್ಲ, ಸ್ವಲ್ಪ ಇದೆ ಅಯ್ಯ, ನಮಗೆ ಅದು ಸಾಕಾಗೋದಿಲ್ಲ. ನೋಡಮ್ಮ, ನೀನು ಚಿಂತೆ ಮಾಡಬೇಡ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಇರೋದರಲ್ಲಿ ನೀನು ಮಾಡಿಕೊಡಮ್ಮ ಅಂದರು. ಆಕೆ ಇಲ್ಲ ಆಗೋದೇ ಇಲ್ಲ ಅನ್ನಲಿಲ್ಲ. ಆಯ್ತಯ್ಯ, ನಿನ್ನ ಮಾತಿನಂತೆ ನಾನು ಮಾಡಿಕೊಡ್ತೀನಿ. ಹೋಗಿ ಆಕೆ ಮಾಡಿಕೊಟ್ಲು. ಓ ಸ್ತೋತ್ರ ದೇವರಿಗೆ. ಬರಗಾಲವೆಲ್ಲ ದೇವರು ಆಕೆಯನ್ನು ಪೋಷಿಸಿದರು. ಇನ್ನೊಂದು ನಿಮಗೆ ಗೊತ್ತು, ಶೂನ್ಯಂಬಳ ಸ್ಥಿತಿ ನಿನಗೆ ಗೊತ್ತು. ಆ ಶೂನ್ಯಂಬಳ ಮನೆಯಲ್ಲಿ ಪ್ರವಾದಿ ಬಂದಾಗ ಹೋದಾಗೆಲ್ಲ ಅವರಿಗೆ ಎಲ್ಲ ಸಹಕಾರವನ್ನು ಮಾಡಿ ಕೊಟ್ಟಿದ್ದಳು. ಆದರೆ ಒಂದು ದಿವಸ ಅರ್ಥ ಆಯಿತು, ಪ್ರವಾದಿಗೆ ಅರ್ಥ ಆಯಿತು. ಏನಂತ? ಈಕೆಗೆ ಗರ್ಭಫಲ ಇಲ್ಲ ಎಂದು. ಆಗ ಆತನು, ನನ್ನನ್ನು ಇಷ್ಟು ಪರಾಮರ್ಶಿಸಿದ್ದಿ, ನೀವು ನನಗೆ ಇಷ್ಟು ಬ್ಲೆಸ್ಸಿಂಗ್ ಆಗಿದ್ದೀರಾ, ದೇವರು ನಿಮ್ಮನ್ನೂ ಬ್ಲೆಸ್ ಮಾಡಲಿ ಅಂತ ಹೇಳಿದರು. ಯಾವಾಗ ಆ ಮಾತನ್ನು ದೇವರ ಸೇವಕರು ಹೇಳಿದರು, ಗರ್ಭಫಲ ಉಂಟಾಯಿತು. ನಂತರ ಆಕೆ ಮಗನು ಸತ್ತಾಗ ದೇವರು ಮಗುವನ್ನು ಜೀವಂತವಾಗಿ ಮತ್ತೆ ಎಬ್ಬಿಸಿದ. ಇವತ್ತು ದೇವಜನವೇ, ನಿಮಗೂ ನನಗೂ ದೇವರು ಹೇಳೋದೇನೆಂದರೆ, ನೋವು ಏನೇ ಇರಲಿ, ಕಷ್ಟ ಏನೇ ಇರಲಿ, ನಷ್ಟ ಏನೇ ಸಂಭವಿಸಿರಲಿ, ನೀವು ಆಶೀರ್ವಾದ ಮಾಡಿರಿ, ಹಿಂತಿರುಗಿ ನಿಮಗದು ಬಂದೇ ಬರುವುದು ಅಂತ ದೇವರು ವಾಕ್ಯ ಹೇಳುತ್ತಾ ಇದೆ. ಹಾಗಾದರೆ ನಾವು ಈ ಒಂದು ನಹೋಮಿಯ ರೀತಿಯಲ್ಲಿ, ನಹೋಮಿ ತನ್ನ ಸೊಸೆಯರನ್ನು ಆಶೀರ್ವಾದ ಮಾಡಿದಳು, ಬೋವಜನನ್ನು ಆಶೀರ್ವಾದ ಮಾಡಿದಳು. ಬೋವಜನ ಆಶೀರ್ವದಿಸಲ್ಪಟ್ಟು ಅವನ ಆಶೀರ್ವಾದ ನಿಧಿಯಾದನು. ರಾಹಾಬಳ ಬಗ್ಗೆ ಹೇಳಿದೆ, ಶೂನ್ಯಮ ಸ್ತ್ರೀ ಬಗ್ಗೆ ಹೇಳಿದೆ, ಚಾರಪ್ತಾ ವಿಧವೆಯ ಬಗ್ಗೆ ನಿಮಗೆ ಹೇಳಿದೆ, ಯೋಬನ ಬಗ್ಗೆ ಹೇಳಿದೆ. ಉದಾರಿಗಳಾಗಿ ಅವರು ಆಶೀರ್ವಾದ ಮಾಡಿದರು, ಉದಾರತನದಿಂದ ಆಶೀರ್ವಾದ ಹೊಂದಿದರು. ಇವತ್ತು ನಾವು ಬೈಯೋದು ಬೇಡ, ಬಿಟ್ಬಿಡ್ರಿ. ಅವರೇನಾದರೂ ನಿಮಗೆ ತಪ್ಪು ಮಾಡಿದರೆ ಬಿಟ್ಬಿಡಿ, ಅವರು ಮಾಡಿದ್ದಕ್ಕೆ ತಕ್ಕಂತೆ ಅವರು ಅನುಭವಿಸ್ತಾರೆ. ಆದರೆ ನೀವಂತೂ ಅವನ್ನ ಬ್ಲೆಸ್ ಮಾಡಿ. ಯಾಕೆ? ಇಫ್ ಯು ಬ್ಲೆಸ್ ಯು ವಿಲ್ ಬಿ ಬ್ಲೆಸ್ಡ್. ನೀನು ಆಶೀರ್ವದಿಸಿದರೆ ನೀನು ಆಶೀರ್ವದಿಸಲ್ಪಡುವಿ. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರ. ಯಾರು ಆಶೀರ್ವದಿಸಲ್ಪಡಬೇಕೆಂದಿದ್ದೀರೋ ಕಣ್ಣುಗಳನ್ನು ಮುಚ್ಚಿ ಈ ಭಕ್ತರುಗಳನ್ನು ನೆನಪಿಗೆ ತಂದುಕೊಂಡು, ಅಪ್ಪ ನನ್ನ ಹತ್ರ ಏನೂ ಅಷ್ಟಾಗಿ ಕೊಡಲಿಕ್ಕಿಲ್ಲ, ಆದರೆ ನಾನು ಜನರನ್ನು ನೋಡುವಾಗ, ಬಲಹೀನರನ್ನು ನೋಡುವಾಗ ನಾನು ನಿನ್ನಲ್ಲಿ ಪ್ರಾರ್ಥಿಸಿ, ದೇವರೇ ಇವರನ್ನು ಆಶೀರ್ವದಿಸು, ಇವರನ್ನು ಪ್ರೀತಿಸು, ಇವರ ಮೇಲೆ ಕೃಪೆ ತೋರಿಸು ಎಂದು ನಾನು ಉಚ್ಚರಿಸುವಾಗ, ಓ ದೇವರೇ, ನಾನು ಬೇರೆಯವರ ಮೇಲೆ ಉಚ್ಚರಿಸಿದಂತೆ ನೀವೇ ನನ್ನನ್ನು ಆಶೀರ್ವದಿಸುತ್ತೀರಿ. ನಿಮಗೆ ಕೋಟ್ಯಾನುಕೋಟಿ ವಂದನೆಗಳಯ್ಯ, ಸ್ತುತಿ ಸ್ತೋತ್ರಗಳು ಉಂಟಾಗಲಿ. ಯಾಕೆಂದರೆ ಆಶೀರ್ವಾದಕ್ಕೆ ಮೂಲನೂ ನೀವಾಗಿದ್ದೀರಾ. ಕೇವಲ ಅನುಗ್ರಹಿಸಲ್ಪಡುತ್ತೇವೆ ಎನ್ನುವುದಕ್ಕಾಗಿ ಮಾತ್ರ ನಾವು ಈ ಕೃತ್ಯವನ್ನು ಮಾಡದೆ, ನಿಮ್ಮನ್ನು ಮೆಚ್ಚಿಸುವುದಕ್ಕೂ ನಿನ್ನ ಸ್ವಭಾವವನ್ನು ನಾವು ಧರಿಸಿಕೊಳ್ಳುವುದಕ್ಕೂ ನಾವು ಮಾಡುವಂಥ ಕೃತ್ಯ ಬೇರೆಯವರನ್ನು ಬ್ಲೆಸ್ ಮಾಡೋದಪ್ಪ. ದೇವರೇ, ಅಬ್ರಹಾಮನನು ಲೋಟನನ್ನು ಆಶೀರ್ವದಿಸಿದನು, ಯೋಬನು ಸ್ನೇಹಿತರನ್ನು ಆಶೀರ್ವದಿಸಿದನು. ಓ ದೇವಾ, ಈ ನಹೋಮಿಯು ಸೊಸೆಯರನ್ನು, ಬೋವಜನನ್ನು ಆಶೀರ್ವದಿಸಿದಳು. ಅದೇ ರೀತಿಯಾಗಿ ಆ ಮಗಳು ನೋಡುವಾಗ ದೊಡ್ಡ ಆಶೀರ್ವಾದಗಳನ್ನು ಅನುಭವಿಸಿದಳು, ರಿಟರ್ನ್ ಹೊಂದಿಕೊಂಡಳು ಸ್ವಾಮಿ. ಓ ದೇವ, ಆಕೆಯ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಯಾಕೆಂದರೆ ಆಕೆ ನಿನ್ನಿಂದ ಅನೇಕ ಅದ್ಭುತಗಳನ್ನು ಹೊಂದಿಕೊಂಡಳು, ಆಶ್ಚರ್ಯಕರವಾದ ಕೃತ್ಯಗಳನ್ನು ಹೊಂದಿಕೊಂಡು, ಓ ದೇವ, ಇವತ್ತು ಕೂಡ ಆಕೆಯನ್ನು ನಾವು ನೆನೆಸಿಕೊಳ್ತಾ ಇದ್ದೇವೆ. ಕಾರಣ ನಿಮ್ಮ ನಾಮದಲ್ಲಿ ಆಕೆ ಮಾಡಿದ ಕೃತ್ಯ ಸ್ವಾಮಿ. ಏಸಪ್ಪ, ನಮಗೂ ಹಾಗೆ ಬೇರೆಯವರನ್ನು ಆಶೀರ್ವದಿಸುವ,
ಬೇರೆಯವರಿಗೆ ಒಳ್ಳೆಯದನ್ನು ಬಯಸುವ ಕೃಪೆಯನ್ನು ನಮಗೆ ನೀವು ದಯಪಾಲಿಸಿ ಕೊಡಿರಿ ಎಂಬುದಾಗಿ ಮೊರೆ ಇಡುತ್ತಾ ಇದ್ದೇವೆ. ಮೊರೆಯನ್ನಾಲಿಸುವ ದೇವರೇ ನಿನಗೆ ಸ್ತೋತ್ರ. ಕೃಪೆಗಳಿಂದ ನಡೆಸುವ ದೇವರೇ ನಿನಗೆ ಸ್ತೋತ್ರ. ಆಶೀರ್ವಾದಕ್ಕೆ ಮೂಲನಾಗಿರುವ ಕರ್ತನೇ ನಿನಗೆ ಸ್ತೋತ್ರ. ನಿನ್ನ ಪ್ರೀತಿಯ ಕರುಣೆಯ ಕರಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ ನೀನು ನಮ್ಮನ್ನು ನಡೆಸು. ಈ ದಿನ ಇವರಿಗೆ ಬೇಕಾದ ಕೃಪೆಯನ್ನು ಕೊಟ್ಟು ಇವರ ಕರ್ತನೆ ಮಾತುಗಳು, ನಡವಳಿಕೆ, ಜೀವಿತ ಎಲ್ಲವೂ ನಿನಗಿಷ್ಟವಾಗಿ ಮಾರ್ಪಡಲಿ. ಅದರಿಂದ ಅನುಗ್ರಹಗಳು ಹೊಂದಿಕೊಳ್ಳಲಿ ಎಂದು ಬೇಡುತ್ತಾ ಇದ್ದೇವೆ. ಅಪ್ಪ, ಇವರ ಕುಟುಂಬವನ್ನು, ಇವರ ಕೈ ಕೆಲಸಗಳನ್ನು, ಪ್ರಯಾಣಗಳನ್ನು, ಉದ್ದೇಶಗಳನ್ನು, ತೀರ್ಮಾನಗಳನ್ನು, ಇವರು ಹಾದು ಹೋಗುತ್ತಿರುವ ನೋವುಗಳನ್ನು, ಅಗತ್ಯಗಳನ್ನು ನೋಡಿ ಪೂರೈಸಿ ನಿನ್ನ ನಾಮ ಮಹತ್ವಕ್ಕೆ ತಕ್ಕಂತೆ ಆಶೀರ್ವಾದಗಳನ್ನು ಇವರಿಗೆ ಸುರಿಯ ಮಾಡಬೇಕೆಂಬುದಾಗಿ ಕರುಣೆಯುಳ್ಳ ಕರ್ತನೇ, ಅಪಾನಹೋಮಿಯ ದೇವರೇ ನಿನಗೆ ಸ್ತೋತ್ರ. ಇವತ್ತು ಕೂಡ ನಾವು ಕೂಡ ಹಾಗೆ ನಿಮ್ಮನ್ನು ನಂಬಿ ಅದ್ಭುತವಾದ ಆಶೀರ್ವಾದಗಳನ್ನು ಹೊಂದಿಕೊಂಡು ಶಾಪದ ಬದಲು ಆಶೀರ್ವಾದದ ನುಡಿಗಳನ್ನು, ನಕಾರಾತ್ಮಕ ಬದಲು ಸಕಾರಾತ್ಮಕವಾಗಿರುವಂಥವುಗಳನ್ನು ದೇವರೇ ತಾತ್ಕಾಲಿಕವಾಗಲ್ಲದೆ ನಿತ್ಯವಾಗಿರುವ ಮಾತುಗಳನ್ನು ಮಾತನಾಡುವುದಕ್ಕೆ ಕೃಪೆಯನ್ನು ತೋರಿಸಬೇಕೆಂದು ನಮ್ಮ ಮೊರೆಯನ್ನು ಆಲಿಸಿದ ಕರ್ತನೇ ನಿನಗೆ ಸ್ತೋತ್ರ. ಬಂದಿರುವ ಪ್ರತಿಯೊಬ್ಬರನ್ನು, ಇವರ ಕುಟುಂಬಗಳನ್ನು ರೆಕ್ಕೆಗಳ ಮರೆಯಲ್ಲಿಟ್ಟುಕೊಂಡು ಕಾದು ನಡೆಸಿ ಅದ್ಭುತವಾದ ರೀತಿಯಲ್ಲಿ ಆಶೀರ್ವದಿಸಬೇಕೆಂದು ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಖಂಡಿತವಾಗಿ ಇದುವರೆಗೂ ವಾಕ್ಯವನ್ನು ಆಲಿಸಿದಂಥ ನಿಮ್ಮ ಜೀವಿತದಲ್ಲಿ ದೇವರು ಆಶೀರ್ವಾದಗಳನ್ನು ಹೇರಳವಾಗಿ ಸುರಿಯ ಮಾಡಲಿ, ನಿಮಗೆ ಸಹಾಯಕನಾಗಲಿ. ನಿಮ್ಮೆಲ್ಲರಿಗೂ ಶಾಲೋಮ್. ಪ್ರೈಸ್ ದಿ ಲಾರ್ಡ್ ಜೀಸಸ್. God bless you. Amen.